ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಇವತ್ತಿನ ಈ ಒಂದು ಸಂಚಿಕೆಯಲ್ಲಿ KPSCಯಿಂದ ಕಂಡಕ್ಟ್ ಮಾಡಲಾದಂಥ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯು ಇದು ಯಾವ ರೀತಿ ಇರುತ್ತೆ ಮತ್ತು ಈ ಒಂದು ಎಕ್ಸಾಮ್ನಲ್ಲಿ ಯಾವ ರೀತಿ ಪ್ರಶ್ನೆಗಳನ್ನು ಕೇಳಲಾಗುತ್ತಂತ ಇಲ್ಲಿ ಚರ್ಚೆ ಮಾಡುವ. ಫ್ರೆಂಡ್ಸ್, ಈಗ ಮುಂಬರುವ ಎಕ್ಸಾಮ್ಗಳಿಗಾಗಿ ಅಂದರೆ ಎಸ್ಪೆಷಲಿ ಫಾರ್ ಲ್ಯಾಂಡ್ ಸರ್ವೇರ್ಗಾಗಿ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ ಇರುತ್ತೆ. ಒಂದು ಮೇನ್ ಸ್ಪರ್ಧಾತ್ಮಕ ಪರೀಕ್ಷೆಗಿಂತ ಮುಂಚಿತವಾಗಿ ಒಂದು ದಿನ ಮೊದಲು ಈ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡಲಾಗ್ತದೆ. ಸೊ ಇಲ್ಲಿ ತುಂಬ ಒಂದು ಅಭ್ಯರ್ಥಿಗಳು ಕೇಳ್ತಾಯಿದ್ರು, ಸರ್ ಇದು ಡಿಸ್ಕ್ರಿಪ್ಟಿವ್ ಇರುತ್ತಾ ಅಥವಾ MCQ ಇರುತ್ತಾ ಅಂತ. ಸೊ ಇದು ನಿಮಗೆ ಈಗ ಎಲ್ಲರಿಗೂ ಗೊತ್ತಿರುವ ಹಾಗೆ ಇದು ಡಿಸ್ಕ್ರಿಪ್ಟಿವ್ ಇರುತ್ತೆ. ಓಕೆ, ಸೊ ಇಲ್ಲಿ ಮೊದಲಿಗೆ ತಿಳ್ಕೊಳ್ಳೋಣ, ಇದು ಪೇಪರ್ ಹೇಗಿರುತ್ತೆ, ಆನ್ಸರ್ ಶೀಟ್ ಹೇಗಿರುತ್ತೆ. ಓಕೆ, ಸೊ ಲೆಟ್ಸ್ ಗೋ. ಇಲ್ಲಿ ಮೊದಲಿಗೆ ನೋಡ್ಬೋದು ನೀವು, ಮೊದಲ ಫ್ರಂಟ್ ಪೇಜೇ ಈ ರೀತಿ ನಿಮಗೆ ನೋಡಲಿಕ್ಕೆ ಸಿಗ್ತದೆ. ನೀವು ಇಲ್ಲಿ ನೋಡ್ಬೋದು, ಸಬ್ಜೆಕ್ಟ್ ವಿಷಯ ಅಂತ ಇರುತ್ತೆ, ಕಂಪಲ್ಸರಿ ಕನ್ನಡ ಲ್ಯಾಂಗ್ವೇಜ್ ಟೆಸ್ಟ್ ಅಂದರೆ ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆ. ಗರಿಷ್ಠ ಸಮಯ 1.5 ಗಂಟೆ ಇರುತ್ತೆ, ಗರಿಷ್ಠ ಅಂಕ 150. ಇಲ್ಲಿ ವಿಷಯ ಸಂಕೇತವನ್ನು ಕೊಡಲಾಗಿರ್ತದೆ, ಬಾರ್ಕೋಡ್ ಕೂಡ ಇರುತ್ತೆ. ಆಮೇಲೆ ಇಲ್ಲಿ ಕೆಲವೊಂದು ಇನ್ಸ್ಟ್ರಕ್ಷನ್ಸ್ಗಳನ್ನು ಕೊಟ್ಟಿರ್ತಾರೆ ಇಂಗ್ಲೀಷ್ ಮತ್ತು ಕನ್ನಡದಲ್ಲಿ. ಆ ಒಂದು ಸೂಚನೆಗಳನ್ನು ನೀವು ಓದಿಕೊಳ್ಳತಕ್ಕದ್ದು. ಆಮೇಲೆ ಇಲ್ಲಿ ರಿಜಿಸ್ಟರ್ ನಂಬರ್ ಇರುತ್ತೆ ನಿಮಗೆ, ಇದು ಮೇನ್ ನಿಮಗೆ ಇಲ್ಲಿ. ಓಕೆ, ಇಲ್ಲಿ ರಿಜಿಸ್ಟರ್ ನಂಬರ್, ನೋಂದಣಿ ಸಂಖ್ಯೆ. ಈ ನೋಂದಣಿ ಸಂಖ್ಯೆಯನ್ನು ಈ ಪ್ರತಿಯೊಂದು ಅಭ್ಯರ್ಥಿಯು ಇಲ್ಲಿ ಕರೆಕ್ಟಾಗಿ ಭರ್ತಿ ಮಾಡತಕ್ಕದ್ದು. ಇಲ್ಲಿ ಮೊದಲಿಗೆ ನಿಮ್ಮದು ನಂಬರ್ ಇರುತ್ತೆ. ಫಾರ್ ಎಕ್ಸಾಂಪಲ್ ಈಗ 2 6 4 ಆಮೇಲೆ 1 2 ಆಮೇಲೆ 9 ಆದಮೇಲೆ ಅದೇ ರೀತಿ 8 ಇರುತ್ತೆ. ಸೊ ಈ ಥರ ನೀವು ಫಿಲಪ್ ಮಾಡಿ ಆಮೇಲೆ ಇವುಗಳನ್ನು ನೀವು ಈ ರೀತಿ ಶೇಡೆಡ್ ಮಾಡಬೇಕು. 2 6 ಆಮೇಲೆ 4 ಈ ರೀತಿ ನಂಬರಿಂಗ್ ವೈಸ್ ಕರೆಕ್ಟಾಗಿ ಶೇಡ್ ಮಾಡಬೇಕು. ಓಕೆನಾ? ಇಷ್ಟು ಮಾಡಿದ್ಮೇಲೆ ನಿಮ್ಮದು ಇಲ್ಲಿ ಕಂಪ್ಲೀಟ್ ಆಗುತ್ತೆ. ಆ ನಂತರ ಈ ಒಂದು ಪ್ರಶ್ನೆ ಸಹಿತ ಉತ್ತರ ಪುಸ್ತಿಕೆಯ ಕ್ರಮ ಸಂಖ್ಯೆ ಇರುತ್ತೆ. ಈ ರೀತಿ ನೋಡಿ, ಈ ರೀತಿ ಇಲ್ಲಿ ನೀವು ವೃತ್ತವನ್ನು ಎನ್ಕೋಡ್ ಮಾಡಬೇಕು. ಆಮೇಲೆ ನಿಮ್ಮ ಒಂದು ಅಭ್ಯರ್ಥಿಯ ಸಿಗ್ನೇಚರನ್ನು ಮಾಡಬೇಕು. ಆಮೇಲೆ ಸಮೀಕ್ಷಕರ ಸಹಿ ಅವರು ಇಲ್ಲಿ ಮಾಡ್ತಾರೆ. ಒಂದು ಎಕ್ಸಾಮ್ ಕಂಪ್ಲೀಟ್ ಆಗುವ ಮುನ್ನ ಒಂದು ಟೈಮ್ ನೀವು ಈ ಎರಡೂ ಒಂದು ಭಾಗಗಳನ್ನು ನೋಡ್ಕೋಬೇಕು. ಈಗ ನಿಮ್ಮದು ಸಹಿ ಆಗಿದೆಯೋ ಇಲ್ವೋ, ಅಥವಾ ಈ ಒಂದು ಸಮೀಕ್ಷಕರ ಸಹಿ ಆಗಿದೆಯೋ ಇಲ್ವೋ. ಆಗಿಲ್ಲ ಅಂದರೆ ನೀವು ಅವರಿಗೆ ತೋರಿಸಿ ಇಲ್ಲಿ ಸೈನ್ ಮಾಡಿ ಅಂತ ಹೇಳಬೇಕಾಗತ್ತೆ. ಓಕೆ, ನಾರ್ಮಲಾಗಿ ಮಾಡ್ತಾರೆ, ಬಟ್ ಇಟ್ ಈಸ್ ಯುವರ್ ಡ್ಯೂಟಿ. ಓಕೆ, ಆಮೇಲೆ ಸೆಕೆಂಡ್ ಪೇಜ್ ಈ ಒಂದು ಪುಟದ ಮೇಲೆ ಏನನ್ನು ಕೂಡ ಬರೆಯಕೂಡದು. ಆಮೇಲೆ ಅಂಕಗಳ ಪಟ್ಟಿ ಇರುತ್ತೆ. ಇದು ಮೌಲ್ಯಮಾಪಕರಿಗೆ ಅಷ್ಟೇ ಇರುತ್ತೆ, ಇವ್ಯಾಲ್ಯೂಯೇಟರ್ಸ್ ಓನ್ಲಿ. ಓಕೆ, ಯಾವ ಒಂದು ಪ್ರಶ್ನೆ ಸಂಖ್ಯೆಗೆ ಎಷ್ಟು ಅಂಕಗಳು ಬಂದಿವೆ ಅಂತ ಇಲ್ಲಿ ಅವರು ಫಿಲಪ್ ಮಾಡ್ತಾರೆ. ಓಕೆ, ನೆಕ್ಸ್ಟ್ ಇಲ್ಲಿ ಮುಖ್ಯ ಸೂಚನೆಗಳು ಇರ್ತವೆ ನಿಮಗೆ. ಈ ಒಂದು ಸೂಚನೆಗಳನ್ನು ಅಭ್ಯರ್ಥಿಗಳು ಎಚ್ಚರಿಕೆಯಿಂದ ಓದತಕ್ಕದ್ದು. ಈ ಸೂಚನೆಗಳಲ್ಲಿ ಯಾವುದೇ ಒಂದು ಉಲ್ಲಂಘಿಸುವುದರಿಂದ ಆಯೋಗದ ಶಿಸ್ತು ಕ್ರಮಕ್ಕೆ ಒಳಗಾಗಬೇಕಾಗುತ್ತದೆ ಅಥವಾ ದಂಡವನ್ನು ಕಟ್ಟಬೇಕಾಗುತ್ತದೆ. ಈ ಒಂದು ಸೂಚನೆಗಳನ್ನೆಲ್ಲ ನೀವು ಓದ್ಕೋಬೇಕು ಚೆನ್ನಾಗಿ. ಆಮೇಲೆ ಈ ಸೂಚನೆಗಳಾದಮೇಲೆ ನಿಮಗೆ ಬರುತ್ತಾ ನೆಕ್ಸ್ಟ್ ಈ ಒಂದು ಪ್ರಶ್ನೆಗಳ ಕೋಷ್ಟಕ ಅಥವಾ ಕ್ವಶನ್ ಟೇಬಲ್. ಓಕೆ, ಇದು ವಿಭಾಗ A ಮತ್ತು ವಿಭಾಗ B ಅಂತ ಇರುತ್ತೆ. ಓಕೆ, ಸೊ ಇಲ್ಲಿ ಟೋಟಲಾಗಿ 150 ಅಂಕಗಳು. ಸೊ ಆ್ಯಕ್ಚುಲಿ ಈ ಒಂದು ವಿಡಿಯೋ ಇರೋದು ನಾರ್ಮಲಾಗಿ ಇನ್ನೂ ಯಾರು ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಕೊಟ್ಟಿಲ್ಲ. ಈಗ KPSCಯಿಂದ ಕಂಡಕ್ಟ್ ಮಾಡಲಾಗುವಂಥ ಈ ಒಂದು ಕಡ್ಡಾಯ ಕನ್ನಡ ಭಾಷಾ ಪರೀಕ್ಷೆಯನ್ನು ಒಮ್ಮೆ ಪಾಸ್ ಆಗಿದ್ದರೆ ಮುಗೀತು. ಅದಾದಮೇಲೆ ಯಾವುದೇ ಪರೀಕ್ಷೆಗೆ ಮರಳಿ ಎಕ್ಸಾಮನ್ನು ಕೂಡುವಂಥ ಅವಶ್ಯಕತೆ ಇರೋದಿಲ್ಲ. ಒಮ್ಮೆ ಪಾಸ್ ಆದ್ರೆ ಮುಗೀತು, ಲೈಫ್ ಟೈಮ್ ಅದು ವ್ಯಾಲಿಡ್. ಓಕೆನಾ? ಸೊ ಬಟ್ ಇನ್ನೂ ಯಾರು ಆ ಒಂದು ಎಕ್ಸಾಮ್ನೇ ನೋಡಿಲ್ಲ, ಅಟೆಂಡೇ ಮಾಡಿಲ್ಲ, ಅದ್ರ ಬಗ್ಗೆನೇ ಗೊತ್ತಿಲ್ಲ ಅಂದರೆ ಅವರು ಈ ಒಂದು ವಿಡಿಯೋನ ನೋಡ್ಬೋದು. ಇಲ್ಲಿ ನಿಮಗೆ ಗೊತ್ತಿರುವ ಹಾಗೆ
ಈ ಒಂದು ಪ್ರಶ್ನೆ ಪತ್ರಿಕೆ ನಿರ್ದಿಷ್ಟ ಸೂಚನೆಗಳನ್ನು ಕೊಟ್ಟಿರ್ತಾರೆ. ಒಟ್ಟಾರೆ 12 ಪ್ರಶ್ನೆಗಳಿರ್ತವೆ. ಎಲ್ಲ ಪ್ರಶ್ನೆಗಳು ಕಡ್ಡಾಯವಾಗಿರ್ತವೆ. ಪ್ರತಿ ಪ್ರಶ್ನೆಯ ಮುಂದೆ ಆ ಒಂದು ಅಂಕಗಳನ್ನು ಎದುರಿಗೆ ಸೂಚಿಸಲಾಗಿರ್ತದೆ. ಆಮೇಲೆ ಪ್ರತಿಯೊಂದು ಪ್ರಶ್ನೆಗಳಲ್ಲಿ ಪದಗಳ ಮಿತಿಗಳನ್ನು ಕೊಡಲಾಗಿರ್ತದೆ. ಆ ಒಂದು ಪದಗಳ ಮಿತಿಗಳ ಮೇಲೆ ನೀವು ಎಕ್ಸಾಮನ್ನು ಅಥವಾ ಆ ಒಂದು ಪ್ರಶ್ನೆಗೆ ಉತ್ತರವನ್ನು ಕೊಡಬೇಕಾಗತ್ತೆ. ಆಮೇಲೆ ಇನ್ನೊಂದು ವಿಶೇಷ ಸೂಚನೆ, ಇದು ಪತ್ರಲೇಖನ ಬರೆಯುವಾಗ ಆಯಾ ಪ್ರಶ್ನೆಯಲ್ಲಿ ನೀಡಲಾಗಿರುವ ಕಾಲ್ಪನಿಕ ಗೆ, ಇವರಿಗೆ ಅಥವಾ ಇವರಿಂದ, ಇಂದ ಈ ವಿಳಾಸಗಳನ್ನಷ್ಟೇ ಬಳಸಿ ಬರೆಯಲು ಸೂಚಿಸಿದೆ. ಓಕೆ, ಈ ಒಂದು ಪ್ರಶ್ನೆಗಳಲ್ಲಿ ತಿಳಿಸಿರುವ ಹಾಗೆ ಅಭ್ಯರ್ಥಿಯು ಬೇರೆ ಯಾವುದೇ ಹೆಸರನ್ನಾಗಲಿ ಅಥವಾ ವಿಳಾಸವನ್ನಾಗಲಿ ಅಥವಾ ತಮ್ಮ ಒಂದು ಸ್ವಂತ ಸಹಿಯನ್ನಾಗಲಿ ಈ ಒಂದು ಪತ್ರಲೇಖನದಲ್ಲಿ ಬರೆಯಬಾರದು. ಹಾಗೆ ಮಾಡಿದ್ದಲ್ಲಿ ಆ ಒಂದು ಉತ್ತರ ಪುಸ್ತಿಕೆಯನ್ನು ಅಸಿಂಧುವೆಂದು ಘೋಷಿಸಲಾಗುವುದು. ಅರ್ಥ ಆಯ್ತಾ? ಸೊ ಇಲ್ಲಿ ಇಂಗ್ಲೀಷಲ್ಲಿ ಕೊಟ್ಟಿರ್ತಾರೆ. ಮೊದಲ ಪ್ರಶ್ನೆ ನೋಡಿ, ಸೆಕ್ಷನ್ ಎದಲ್ಲಿ ಮೊದಲ ಪ್ರಶ್ನೆ, ಈ ಕೆಳಗಿನ ವಿಷಯವನ್ನು ಕುರಿತು 300 ಪದಗಳಿಗೆ ಮೀರದಂತೆ ಪ್ರಬಂಧ ರಚಿಸಿ. ಇದು 25 ಅಂಕಗಳಿಗೆ. 25 ಅಂಕ. ಅದು ಯಾವುದು? ರೈತರ ಸಮಸ್ಯೆಗಳು. ಇದೇನು ಕೊಟ್ಟಿರ್ತಾರಲ್ಲ ಇಷ್ಟರೊಳಗೆ ಬರಿಬೇಕು ನೀವು ಇಲ್ಲಿ. ಓಕೆ, ಅಂದರೆ ಮಿನಿಮಮ್ ಇಲ್ಲಂದರೂ ಒಂದು 2 ಪೇಜಸ್ ಕೊಟ್ಟಿರ್ತಾರೆ ಈ ರೀತಿ. ಓಕೆ, 2 to 3 ಪೇಜಸ್. ಬಟ್ ನೀವು ಆ ಪೇಜಸನ್ನು ಕೌಂಟ್ ಮಾಡಬೇಡಿ, ನಿಮ್ಮ ಒಂದು ಪದಗಳ ಮಿತಿ ಇರಲಿ. ಈಗ 300 ಪದಗಳಂದರೆ 300 ಬೇಕು. ಅಂದರೆ ಒಂದು 300 ಪದಗಳು, ಒಂದು ಆಸ್ಪಾಸ್ 1-2 ಹೆಚ್ಚಾಗ. ಓಕೆ, ಅಂದ್ರೆ ಎಕ್ಸಾಕ್ಟಾಗಿ ಇರಬೇಕಂದ್ರೆ ಅದು ಆಗೋದಿಲ್ಲ. 300 ಪದಗಳಿಗೆ ಮೀರದಂತೆ ಅಂದಿದ್ದಾರೆ. ಅಂದರೆ 300 ಕ್ರಾಸ್ ಆಗಬಾರ್ದು. ಓಕೆ, ಒಂದು 280, 290 ಈ ರೀತಿ ನಡಿಬೋದು. ಅಥವಾ 250 to 300 ನಡಿಬೋದು. ಓಕೆ, ಒಂದು 10-20 ಹೆಚ್ಚಾದರೆ ಓಕೆ. ಬಟ್ 300 ಇದ್ದದ್ದು 500 ಅಥವಾ 300 ಇದ್ದದ್ದು 100 ಈ ರೀತಿ ಅದು ಏನಪ್ಪ ಒಂದು ಚೆನ್ನಾಗಿ ಪ್ರಬಂಧವನ್ನು ರಚಿಸಲಿಕ್ಕೆ ಸಾಧ್ಯವಾಗುವುದಿಲ್ಲ. ಇಲ್ಲಿ ರೈತರ ಸಮಸ್ಯೆಗಳು ಅಂದರೆ ಏನೇನು ಬರೀಬೇಕು? ಒಂದು ಸ್ವಲ್ಪ ಇಲ್ಲಿ ಪ್ರಬಂಧ ಅಂದರೆ ನಿಮಗೆ ನಾರ್ಮಲಾಗಿ ಈ ಒಂದು PSI ಒಂದು ಪರೀಕ್ಷೆನೇ ಯಾರು ಕೊಟ್ಟಿರ್ತೀರಿ ಅವರಿಗೆ ಇದು ಗೊತ್ತಿರ್ತದೆ. ಪ್ರಬಂಧ ಅಂದರೆ ಏನು? ಪೀಠಿಗೆ ಇರುತ್ತೆ. ಪೀಠಿಗೆ ಆದಮೇಲೆ ಪ್ರಸ್ತಾವನೆ, ಆಮೇಲೆ ಏನಪ್ಪ ಆ ಒಂದು ಬಾಡಿ ಅಂದರೆ ಮೇನ್ ಒಂದು ವಿಷಯದಲ್ಲಿ ಏನು ಬರೀಬೇಕು, ಲಾಸ್ಟ್ ಒಂದು ಕನ್ಕ್ಲೂಷನ್ ಅಂದರೆ ನಿಮಗೆ ಆ ಒಂದು ಈ ಎಲ್ಲ ಸಮಸ್ಯೆಗಳ ಮೇಲೆ ನಿಮಗೇನು ಅನಿಸ್ತದೆ ಸಾರಾಂಶ. ಓಕೆ, ಅದನ್ನೆಲ್ಲ ಈ ರೀತಿ ಒಂದು ಸ್ಟೆಪ್ ಬೈ ಸ್ಟೆಪ್ ಬರೀಬೇಕಾಗತ್ತೆ. ಈಗ ರೈತರ ಸಮಸ್ಯೆಗಳಂದರೆ, ಈಗ ರೈತರ ಸಮಸ್ಯೆ ಅಂದರೆ ಈಗ ನಮ್ಮ ಭಾರತ ದೇಶದಲ್ಲಿ ನಮ್ಮ ರೈತರ ಒಂದು ಜೀವನ ಅಥವಾ ಒಂದು ಒಕ್ಕಲುತನ ಇದು ಮಾನ್ಸೂನ್ ಮಳೆಯ ಜೊತೆಗೆ ಒಂದು ಏನಪ್ಪ ಒಡನಾಟವಾಗಿದೆ. ಯಾಕಂದರೆ ಈ ಮಾನ್ಸೂನ್ ಮಳೆಯ ಜೊತೆಗೆ ಆಟ ಆಡುವಂಥ ಒಂದು ಇದು ವಿಷಯವಾಗಿದೆ. ಯಾಕೆಂದರೆ ಆ ಮಾನ್ಸೂನ್ ಮಳೆ ಚೆನ್ನಾಗಿ ಆದರೆ ರೈತರ ಸಮಸ್ಯೆಗಳು ಎದುರಾಗುವುದಿಲ್ಲ. ಆದರೆ ಆ ಒಂದು ಮಳೆಯು ಒಂದು ಇತಿಮಿತಿಯಾಗಿ ಆದರೆ ರೈತರಿಗೆ ಒಳ್ಳೆಯದು ಮತ್ತು ರೈತರು ಬೆಳೆಯುವ ಒಂದು ಬೆಳೆಗೂ ಒಳ್ಳೆಯದು. ಆದರೆ ಒಂದು ಮಿನಿಮಮ್ ರೇಂಜಲ್ಲಿ ಆಗೋಕ್ಕಿಂತ ಹೆಚ್ಚಿಗೆ ಆದ್ರೂ ಸಮಸ್ಯೆನೇ, ಕಡಿಮೆ ಆದ್ರೂ ಸಮಸ್ಯೆನೇ. ಓಕೆ, ಈಗ ಮಳೆ ಆಗುತ್ತೆ, ಮಳೆ ಆದಮೇಲೆ ಒಂದು ಬೆಳೆನೇ ಕೊಚ್ಚಿ ಹೋಗುವಂಥ ಪರಿಸ್ಥಿತಿ ಬರ್ತದೆ. ಅಂಥ ಒಂದು ಟೈಮಲ್ಲಿ ಆ ಥರ ಮಳೆ ತೊಗೊಂಡು ನಮಗೆ ಉಪಯೋಗ ಇಲ್ಲ. ಅಥವಾ ಒಂದೊಂದು ಟೈಮಲ್ಲಿ ಏನಾಗುತ್ತೆ, ಮಳೆಯೇ ಆಗೋದಿಲ್ಲ. ಈ ರೀತಿ ತುಂಬ ಒಂದು ಸಮಸ್ಯೆಗಳು ಈ ಮಳೆಯಿಂದ ಉದ್ಭವಿಸ್ತವೆ. ಈಗ ರೈತರ ಮಳೆ ಅಂದರೆ ಮಳೆ ಅಷ್ಟೇ ಅಲ್ಲ, ಒಂದು ವಾತಾವರಣ ಅಥವಾ ಈ ಒಂದು ಕೆಲವೊಂದು ಸಮಸ್ಯೆಗಳಂದರೆ ಈಗ ಮುಂಚೆ ಜಮೀನ್ದಾರ ಪದ್ಧತಿ, ಒಂದು ರೈತವಾರಿ ಪದ್ಧತಿ ಅಂತ ಬರ್ತಿದ್ವು. ಓಕೆ, ಈಗೆಲ್ಲ ಅದನ್ನು ನಿರ್ಮೂಲನೆ ಮಾಡಿದ್ದಾರೆ. ಓಕೆ, ಸೊ ಈ ರೀತಿ ಎಲ್ಲ ಸಮಸ್ಯೆಗಳು ನಾರ್ಮಲಾಗಿ ಗ್ರಾಮೀಣ ಅಭ್ಯರ್ಥಿಗಳು ನಿಮಗೆ ಗೊತ್ತಿರುತ್ತೆ ರೈತರ ಸಮಸ್ಯೆಗಳು ಏನೇನಂತ. ಓಕೆ, ಅವರಿಗೊಂದು ಎಕ್ಸಾಕ್ಟಾಗಿ ಒಂದು ನಾಲೆಜ್ ಇರೋದಿಲ್ಲ. ಯಾವ ಒಂದು ರಾಸಾಯನಿಕ ಗೊಬ್ಬರಗಳನ್ನು ಉಪಯೋಗ ಮಾಡಬೇಕು, ಯಾವ ಒಂದು ಟೈಮಲ್ಲಿ ಏನು ಮಾಡಿದ್ರೆ ಒಂದು ಎಕ್ಸಾಕ್ಟಾಗಿ ಅವರು
ಟೆಕ್ನಾಲಜಿ ಗೊತ್ತಿಲ್ಲ ಅವ್ರಿಗೆ. ಆ ಒಂದು ತಂತ್ರಜ್ಞಾನದ ಅಭಾವದಿಂದ ಈ ನಮ್ಮ ದೇಶದ ಕೃಷಿಕರಿಗೆ, ರೈತರಿಗೆ ಏನಪ್ಪ ಒಂದು ಕರೆಕ್ಟಾಗಿ ಒಂದು ಒಳ್ಳೆಯ ಉತ್ಪಾದನೆಯನ್ನು ಮಾಡಲಿಕ್ಕೆ ಸಾಧ್ಯ ಆಗ್ತಾಯಿಲ್ಲ. ಅರ್ಥ ಆಯ್ತಾ? ಸೊ ಈಗ ಆ ಒಂದು ಕೆಲವೊಂದು ದೇಶವನ್ನು ನೋಡ್ಬೋದು ನೀವು. ಇಸ್ರೇಲ್ ನಮಗಿಂತ ನಮ್ಮ ಒಂದು ಮ್ಯಾಕ್ಸಿಮಮ್ ಅಂದರೆ ಒಂದು ಬೆಂಗಳೂರಷ್ಟು ಒಂದು ದೇಶ ಇದೆ ಅದು ಇಸ್ರೇಲ್. ಓಕೆ, ಸೊ ಆ ಒಂದು ದೇಶ ಇಷ್ಟು ತಂತ್ರಜ್ಞಾನವನ್ನು ಒಳಗೊಂಡಿದೆ ಅಂದರೆ ಅಲ್ಲಿ ರೈತರು ಈ ಟೆಕ್ನಾಲಜಿ ಬೇಸಿಸ್ ಮೇಲೆ ಈ ಒಂದು ಕೃಷಿಯನ್ನು ಮಾಡ್ತಾರೆ. ಬಟ್ ನಮ್ಮಲ್ಲಿ ಇಲ್ಲಿ ಆ ಒಂದು ಶಿಕ್ಷಣದ ಅಭಾವವಿದೆ. ಓಕೆ, ಸೊ ಆ ರೀತಿ ಒಂದು ತಂತ್ರಜ್ಞಾನದ ಮೂಲಕ ಕೃಷಿಯನ್ನು ಮಾಡಿದ್ದೇ ಆದರೆ ನಮ್ಮ ದೇಶದ ಒಂದು ಆದಾಯ ಆಗಲಿ, ಉತ್ಪಾದನೆ ಆಗಲಿ, ಇನ್ನಿತರ ಒಂದು ವಿಭಾಗಗಳಲ್ಲಿ ಒಂದು ಉನ್ನತ ಸ್ಥಾನವನ್ನು ಹೊಂದದ. ಈ ರೀತಿ ನೀವು ರೈತರ ಸಮಸ್ಯೆಗಳ ಮೇಲೆ ಬರಿಬೇಕು. ಆಮೇಲೆ ಗದ್ಯ ಭಾಗವನ್ನು ಇರುತ್ತೆ. ಗದ್ಯ ಭಾಗವನ್ನು ಓದಿಕೊಂಡು ಈ ಕೆಳಗೆ ಕೊಟ್ಟಿರುವ ಪ್ರಶ್ನೆಗಳಿಗೆ ಉತ್ತರವನ್ನು ಬರೀಬೇಕು. ಇದು ಸಿಂಪಲ್ ಸೆಷನ್ನು. ಇಲ್ಲಿ 25ಕ್ಕೆ 25 ನೀವು ತಗೋಬೋದು. ಮೊದಲಿಗೆ ಈ ಒಂದು ಈ ಗದ್ಯ ಭಾಗವನ್ನು ಓದಬೇಕು ಚೆನ್ನಾಗಿ. ಒಮ್ಮೆ ಓದಿಕೊಂಡಿದ್ದೇ ಆದರೆ ಇಲ್ಲಿ 5 ಪ್ರಶ್ನೆಗಳಿಗೆ ಆರಾಮಾಗಿ ಪ್ರಶ್ನೆಗಳಿಗೆ ಉತ್ತರವನ್ನು ಕೊಡ್ಬೋದು. ನೋಡಿ, ಈ ಕೆಳಗಿನ ಪ್ರಶ್ನೆಗಳಿಗೆ ಉತ್ತರಿಸಿ. ಈ ಪ್ರಶ್ನೆಗಳಿರ್ತವೆ, ಅಲ್ಲಿ ಉತ್ತರ ಮೇಲೆ ಇರುತ್ತೆ. ಆ ಉತ್ತರವನ್ನು ತೆಗೆದುಕೊಂಡು ಇಲ್ಲಿ ಜಸ್ಟ್ ಕಾಪಿ ಪೇಸ್ಟ್ ಮಾಡಿಬಿಡೋದು, ಅಂದರೆ ಬರೆಯಬೇಕು. ನೋಡಿ, ಬಿ ಕ್ವಶನ್ನು ಈ ರೀತಿ ಎ ಬಿ ಸಿ ಡಿ ಇ ಅಂತ 5 ಕ್ವಶನ್ಗಳಿರ್ತವೆ. ಆಮೇಲೆ ಪ್ರಿಸೈಸ್ ರೈಟಿಂಗ್, ಒಂದು ಸಂಕ್ಷಿಪ್ತ ಲೇಖನ ಇರುತ್ತೆ. ಒಂದು ಗದ್ಯ ಭಾಗವನ್ನು ಕೊಟ್ಟಿರ್ತಾರೆ, ಅದನ್ನು 100 ಶಬ್ದಗಳಿಗೆ ಮೀರದಂತೆ ನಿಮ್ಮ ಸ್ವಂತ ಮಾತುಗಳಲ್ಲಿ ಬರೆಯಬೇಕು. ನೀವು ಇಲ್ಲಿ ಒಂದು ಗದ್ಯವನ್ನು ಕೊಟ್ಟಿರ್ತಾರೆ, ಇದರ ಒಂದು ಸಾರಾಂಶವನ್ನು ನೀವು ಇದನ್ನು ಓದಿಕೊಂಡು ನಿಮ್ಮದೇ ಆದ ಒಂದು ಮಾತುಗಳಲ್ಲಿ ಅಥವಾ ಭಾಷೆಯಲ್ಲಿ ನೀವು ಇದನ್ನು ಬರಿಬೇಕು. ಇಲ್ಲಿ ಟೈಟಲನ್ನು ಕೊಡಬೇಕಾಗತ್ತೆ, ಶೀರ್ಷಿಕೆಯನ್ನು ಕೊಡಬೇಕಾಗತ್ತೆ ಆ ಗದ್ಯವನ್ನು ಓದಿಕೊಂಡು. ಇದು ಯಾವ ಒಂದು ಟಾಪಿಕ್ ಮೇಲಿದೆ. ಓಕೆ, ಆಮೇಲೆ ಇಲ್ಲಿ ಪ್ರತಿಯೊಂದು ಒಂದು ಬಾಕ್ಸಿನಲ್ಲಿ ಒಂದೊಂದು ಶಬ್ದವನ್ನು ಬರಿಕೋತು ಈ ಒಂದು ಸಂಕ್ಷಿಪ್ತ ಲೇಖನವನ್ನು ಪೂರ್ಣಗೊಳಿಸಬೇಕು. ಆಮೇಲೆ ಇಲ್ಲಿ ಕೊನೆಯದಾಗಿ ನೀವೆಷ್ಟು ಪದಗಳನ್ನು ಉಪಯೋಗಿಸಿದ್ರಿ ಅದನ್ನು ನೀವು ಇಲ್ಲಿ ನಮೂದಿಸಬೇಕು. ನೆಕ್ಸ್ಟ್, ಒಂದು ಗದ್ಯ ಭಾಗ ಇರುತ್ತಾ ಇಂಗ್ಲೀಷ್ನಲ್ಲಿ, ಅದನ್ನು ಕನ್ನಡಕ್ಕೆ ಭಾಷಾಂತರಿಸಬೇಕು. ಮೊದಲಿಗೆ ಚೆನ್ನಾಗಿ ಇಂಗ್ಲೀಷ್ನಲ್ಲಿ ಓದ್ಕೊಳ್ಳಿ. ಆಮೇಲೆ ಸೆಂಟೆನ್ಸ್ ಬೈ ಸೆಂಟೆನ್ಸ್ ಪ್ರತಿಯೊಂದು ವಾಕ್ಯ ನೋಡಿ. ಸೈನ್ಸ್ ಈಸ್ ಡೆವಲಪಿಂಗ್ ಡೇ ಬೈ ಡೇ, ಅದನ್ನು ನಾವು ಕನ್ನಡದಲ್ಲಿ ಏನು ಮಾಡಬೇಕು? ವಿಜ್ಞಾನವು ದಿನದಿಂದ ದಿನಕ್ಕೆ ಅಭಿವೃದ್ಧಿ ಆಗ್ತಾಯಿದೆ ಅಥವಾ ಪ್ರಗತಿಯಲ್ಲಿದೆ. ಇಟ್ ಕ್ರಿಯೇಟಿಂಗ್ ದ ಪ್ರಾಬ್ಲಮ್ಸ್ ಫಾಸ್ಟರ್ ದ್ಯಾನ್ ದೇ ಕ್ಯಾನ್ ಬಿ ಸಾಲ್ವ್ಡ್. ನೋಡಿ, ಈ ಒಂದು ವಿಜ್ಞಾನದಿಂದ ಅದು ಎಷ್ಟು ಒಂದು ಪ್ರಾಬ್ಲಮ್ಗಳನ್ನು ಸಾಲ್ವ್ ಮಾಡ್ತದೆ, ಅದಕ್ಕಿಂತ ಹೆಚ್ಚು ಸಮಸ್ಯೆಗಳನ್ನು ತಯಾರು ಮಾಡ್ತಾಯಿದೆ, ನಿರ್ಮಾಣ ಮಾಡ್ತಾಯಿದೆ ಅಂತ ನೀವು ಈ ರೀತಿ ಆ ಒಂದು ಗದ್ಯಕ್ಕೆ ಅನುವಾದವನ್ನು ಮಾಡಬೇಕಾಗತ್ತೆ. ನೆಕ್ಸ್ಟ್, ಇಲ್ಲಿ ಪತ್ರಲೇಖನದಲ್ಲಿ ಈಗಾಗಲೇ ನಿಮಗೆ ಒಂದು ಮುನ್ಸೂಚನೆಯಾಗಿ ನಾನು ನಿಮಗೆ ಮೊದಲಿಗೆ ಹೇಳಿದ್ದೆ ಯಾವ ರೀತಿ ಬರೀಬೇಕು ಏನು ಅಂತ. ಓಕೆ, ಸೊ ಇಲ್ಲಿ ನೀವು ಜಸ್ಟ್ ಇಲ್ಲಿ ಏನು ಮಾಡಬೇಕು, ಇಲ್ಲಿ ಒಂದು ಪತ್ರಲೇಖನದ ಒಂದು ಇದೇನದ ಕ್ವಶನು ಅದು ಓದ್ಕೋಬೇಕು. ನಿಮ್ಮನ್ನು ನೀವು XXX ಎಂದು YY ಬಡಾವಣೆಯಲ್ಲಿ Z ಸ್ಥಳದಲ್ಲಿ ನೀವು ವಾಸಿಸುತ್ತಿರುವುದಾಗಿ ಭಾವಿಸಿಕೊಂಡು ನಿಮ್ಮ ಬಡಾವಣೆಯಲ್ಲಿ ಇರುವ ವಿದ್ಯುತ್ ಶಕ್ತಿಯ ಸಮಸ್ಯೆಯನ್ನು ಕುರಿತು ಕಾರ್ಯನಿರ್ವಾಹಕ ಅಭಿಯಂತಕರು, ವಿದ್ಯುತ್ ಸರಬರಾಜು ನಿಗಮ, ಬೆಂಗಳೂರು ಇವರಿಗೆ ಪತ್ರವನ್ನು ಬರೆಯಿರಿ. ಓಕೆ, ಈಗ ಜಸ್ಟ್ ಏನು ಮಾಡ್ತೀರಿ ನೀವೀಗ, ನಿಮ್ಮನ್ನು ನೀವು
ಅಂದರೆ ಈಗ ನೀವೇನು ಮಾಡ್ತೀರಿ, ಈಗ ನೋಡ್ರಿ, ಇಂದ ಇಲ್ಲಿ ಮೊದಲಿಗೆ ಇಲ್ಲಿ ಪತ್ರ ಲೇಖನ ಅಂತ ಬರೀತೀರಿ. ಓಕೆ, ಇದು ಪತ್ರ ಲೇಖನ. ಓಕೆ, ಆಮೇಲೆ ಇಲ್ಲಿ ಈ ಒಂದು ಬಲಗಡೆಗೆ ದಿನಾಂಕ, ಇವತ್ತು ದಿನಾಂಕ ಎಷ್ಟಿರುತ್ತೆ ಅದು ದಿನಾಂಕ. ಆಮೇಲೆ ಇಂದ ಅಂತ ಬರೆಯೋದು, ಆಮೇಲೆ ಕಾಮ ಹೊಡಿಬೇಕು. ಆಮೇಲೆ ಯಾರಿಂದ, ಎಕ್ಸಿಂದ, ವಾಯ್ ಬಡಾವಣೆ, ಜಡ್ ಸ್ಥಳ, ಇಷ್ಟು ಬರ್ತಾರೆ ಆಯಿತು. ಇದನ್ನು ಬಿಟ್ಟು ನೀವು ಏನೂ ಬರೆಯೋಂಗಿಲ್ಲ. ಏನಪ್ಪ ಒಂದು ಪ್ಲೇಸ್ ಆಗಲಿ ಅಥವಾ ನಿಮ್ಮದು ಏನೋ ಒಂದು ಪಿನ್ ಕೋಡ್ ಆಗಲಿ, ನಿಮ್ಮ ಹೆಸರು ಆಗಲಿ, ಅದೆಲ್ಲ ಬರೆಯೋಕ್കൂಡೋದು. ಬರ್ತಾಯ್ತಾ? ಇಷ್ಟ ಆಯ್ತದ. ಆಮೇಲೆ ಕೆಳಗಡೆ ಒಂದು ಲೈನ್ ಬಿಟ್ಟು ಇವರಿಗೆ ಗೆ ಅಂತ ಮಾಡಬೇಕು. ಇವರಿಗೆ, ಓಕೆ, ಆ ಇವರಿಗೆ ಅಂತ ಮಾಡಿದ್ಮೇಲೆ ಈಗ ನೋಡಿ ಜಸ್ಟ್ ಇಂದ ಆಯ್ತಿಲ್ಲ. ಆಮೇಲೆ ಇವರಿಗೆ ಇಲ್ಲಿ ಮೇಲೆ ಕೊಟ್ಟಂಥ, ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ನೋಡಿ ಕಾರ್ಯನಿರ್ವಾಹಕ ಅಭಿಯಂತಕರು ಇಲ್ಲಿ ಬರೆಯೋದು, ವಿದ್ಯುತ್ ಸರಬರಾಜು ನಿಗಮ ಇಲ್ಲಿ ಕೆಳಗಡೆ, ಆಮೇಲೆ ಬೆಂಗಳೂರು. ಇಷ್ಟು ಬರೆದ್ರೆ ಅಂದರೆ ಏನಾಗುತ್ತೆ, ನಿಮ್ಮದು ಇವರಿಗೆ ಅನ್ನೋ ಟಾಪಿಕ್ಕು ಎಂಡ್ ಆಗುತ್ತೆ. ಓಕೆ, ಆಮೇಲೆ ಇದು ಇಂದ ಗೆ ಆದಮೇಲೆ ನೀವೇನು ಮಾಡಬೇಕಿಲ್ಲಿ ಕೆಳಗಡೆ ನೋಡಿಲಿ, ಜಸ್ಟ್ ಮಿನಿಟ್, ಇಂದ ಗೆ ವಿಷಯ ಏನೈತಿ, ವಿದ್ಯುತ್ ಶಕ್ತಿಯ ಸಮಸ್ಯೆ ನಮ್ಮ ಬಡಾವಣೆಯಲ್ಲಿ, ಅದರ ಕುರಿತಾಗಿ ಅಂದರೆ ಅದರ ಒಂದು ಸಮಸ್ಯೆಯನ್ನು ಪರಿಹರಿಸಲು ಆ ರೀತಿಯಲ್ಲಿ ಬರೀಬೇಕು. ಇದಾದ ಮೇಲೆ ನೆಕ್ಸ್ಟ್ ನೀವು ಯಾರಿಗೆ ಬರ್ತಾ ಇದ್ದೀರಿ, ಕಾರ್ಯನಿರ್ವಾಹಕ ಅಭಿಯಂತಕರು. ಓಕೆ, ಸೊ ಆದ್ದರಿಂದ ಇವರಿಗೆ ಏನು ಮಾಡಬೇಕು, ನೀವು ಮಾನ್ಯರೇ ಅಂತ ಬರೆದು ಇಲ್ಲಿ ಕೆಳಗಡೆ ಪ್ಯಾರಾಗ್ರಾಫನ್ನು ಸ್ಟಾರ್ಟ್ ಮಾಡಬೇಕು. ನಾನು ಎಕ್ಸ್ ಆದವನು, ನಾನು ವಾಯ್ ಬಡಾವಣೆಯ ಜಡ್ ಸ್ಥಳದಲ್ಲಿ ಇದ್ದು, ಅಂದರೆ ಈ ಒಂದು ಸ್ಥಳದಲ್ಲಿನ ನಾಗರಿಕನಾಗಿದ್ದು ಅಥವಾ ಪ್ರಜೆಯಾಗಿದ್ದು, ನಮ್ಮ ಈ ಒಂದು ಬಡಾವಣೆಯಲ್ಲಿ ಈ ರೀತಿ ವಿದ್ಯುತ್ ಶಕ್ತಿಯ ಸಮಸ್ಯೆ ಆಗಿದೆ. ಸೊ ಇದನ್ನು ನೀವು ಕೂಡಲೇ ಪರಿಹರಿಸುವಂತೆ ನಾನು ನಿಮ್ಮಲ್ಲಿ ಕೇಳಿಕೊಳ್ಳುತ್ತಿದ್ದೇನೆ. ಈ ಒಂದು ವಿದ್ಯುತ್ ಶಕ್ತಿಯ ಸಮಸ್ಯೆ ಈಗ ನೋಡಿ ಇಲ್ಲಿ, ಈ ಒಂದು ವಿದ್ಯುತ್ ಶಕ್ತಿಯ ಸಮಸ್ಯೆಯಿಂದ ನಮ್ಮ ಈ ಒಂದು ಬಡಾವಣೆಯಲ್ಲಿ ಮಕ್ಕಳಿಗೆ ಓದಲಿಕ್ಕೆ ಸಮಸ್ಯೆ ಆಗ್ತಾಯಿದೆ, ಮತ್ತು ವೃದ್ಧರಿಗೆ ಮತ್ತು ಮಕ್ಕಳಿಗೆ ಓಡಾಡಲು ಸಮಸ್ಯೆಯನ್ನು ಎದುರಿಸುತ್ತಿದ್ದಾರೆ. ಈ ರೀತಿ ಬರೆದು ಕೂಡಲೇ ಈ ಒಂದು ಸಮಸ್ಯೆಯನ್ನು ಪರಿಹರಿಸಿ ಅಂತ ಬರಿಬೇಕು. ಆಮೇಲೆ ಲಾಸ್ಟ್ ವಂದನೆಗಳೊಂದಿಗೆ, ಇಲ್ಲಿ ಮೇಲೆಲ್ಲ ಬರೀತಿರಿಲ್ಲ ಈ ರೀತಿಯೆಲ್ಲ. ಆಮೇಲೆ ವಂದನೆಗಳೊಂದಿಗೆ ಬರೋದು. ಆಮೇಲೆ ತಮ್ಮ ವಿಶ್ವಾಸಿ ಎಕ್ಸ್ ಅಂತ ಬರೀಬೇಕು. ಇಷ್ಟು ಬರೆದ್ರೆ ಮುಗಿತು, ಜಾಸ್ತಿಗೆ ಬರೆಯೋಂಗಿಲ್ಲ. ಓಕೆ, ಈಗಾಗಲೇ ಹೇಳಿದಾಗೆ ನಿಮ್ಮ ಹೆಸರನ್ನಾಗಲಿ ವಿಳಾಸವನ್ನಾಗಲಿ ಸಹಿಯನ್ನಾಗಲಿ ಮಾಡಕೂಡದು. ಓಕೆನಾ? ಫ್ರೆಂಡ್ಸ್, ಇಲ್ಲಿ ಸಿಂಪಲಾಗಿ ನಾನು ನಿಮಗೆ ಇಲ್ಲಿ ಪತ್ರ ಲೇಖನದ ಒಂದು ಫಾರ್ಮೇಟನ್ನು ಇಲ್ಲಿ ಕೊಟ್ಟಿದ್ದೀನಿ, ನೀವು ನೋಡ್ಬೋದು. ಇಲ್ಲಿ ಬೇಕಿದ್ದರೆ ಸ್ಕ್ರೀನ್ಶಾಟನ್ನು ತೆಗೆದುಕೊಳ್ಳಿ. ಇಲ್ಲಿ ಮೊದಲಿಗೆ ಪತ್ರಲೇಖನ, ದಿನಾಂಕ, ಇಂದ, ಓಕೆ, ಆಮೇಲೆ ಗೆ ಹುದ್ದೆಯನ್ನು ಬರೀಬೇಕು, ಆಮೇಲೆ ಸಂಸ್ಥೆ, ಸ್ಥಳ, ಆಮೇಲೆ ವಿಷಯ, ಇದು ವಿಷಯವನ್ನು ಬರೆದು ನೆಕ್ಸ್ಟ್ ಕೋರಿ ಅಂತ ಬರೀಬೇಕು. ಆಮೇಲೆ ಮಾನ್ಯರೇ, ನೀವು ಯಾರಿಗೆ ಬರಿತಾ ಇದ್ದೀರಿ ಅದನ್ನು ಅವರಿಗೆ. ಓಕೆ, ಈಗ ಈ ಒಂದು ಅಧಿಕಾರಿಗಳಿಗೆ ಬರಿತಾ ಇದ್ದೀರಿ ಅಂದ್ರೆ ಮಾನ್ಯರೇ ಅಂತ ಬರಿಬೇಕಾಗತ್ತೆ. ನೆಕ್ಸ್ಟ್ ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ ಅಂತ ಸ್ಟಾರ್ಟ್ ಮಾಡಿ ನಿಮ್ಮ ಒಂದು ಸಮಸ್ಯೆಗಳನ್ನು ಇಲ್ಲಿ
ಕೋರಬೇಕು. ಸಿಂಪಲ್ಲಾಗಿ ಒಂದು 5-6 ವಾಕ್ಯಗಳಲ್ಲಿ ಬರೆದ್ರೆ ಸಾಕಾಗತ್ತೆ, ಜಾಸ್ತಿ ಬರೆಯೋಂಗಿಲ್ಲ. ನೆಕ್ಸ್ಟ್ ವಂದನೆಗಳೊಂದಿಗೆ ಅಂತ ಬರೀಬೇಕು. ನೆಕ್ಸ್ಟ್ ರೈಟ್ ಸೈಡ ತಮ್ಮ ವಿಶ್ವಾಸಿ. ಈಗ ABC ಅಂತ ಕೊಟ್ಟಿದ್ದಾರೆ ABC, XXX ಕೊಟ್ಟಿದ್ದಾರೆ XX, XYZ ಕೊಟ್ಟಿದ್ದಾರೆ ಅಲ್ಲಿ ಏನು ಕೊಟ್ಟಿರ್ತಾರೆ ಅದನ್ನು ನೀವು ಇಲ್ಲಿ ಬರಿಬೇಕಾಗತ್ತೆ. ನೆಕ್ಸ್ಟ್ ನಿಮ್ಮದು ದಿನಾಂಕ, ಸ್ಥಳ ಏನಿದೆ ಜಡ್ ಅಂತ ಇದೆ, ಆ ಸ್ಥಳ ಬರೀಬೇಕು. ಸೂಚನೆ, ನಿಮ್ಮ ಹೆಸರು ಮತ್ತು ಸಹಿಯನ್ನು ಮಾಡಬಾರದು. ಅರ್ಥ ಆಯ್ತಾ? ಇಷ್ಟು ಮೇನ್ ಥಿಂಗ್. ಇಷ್ಟು ಮಾಡಿದ್ರೆ ನಿಮಗೆ ಈಸಿಯಾಗಿ ನೀವು ಅಂಕಗಳನ್ನು ಪಡಿಬೋದು. ಆಮೇಲೆ ಕೆಳಗಿನ ಒಂದು ಗಾದೆ ಮಾತುಗಳಿಗೆ ಅರ್ಥ ಸ್ವಾರಸ್ಯವನ್ನು ವಿವರಿಸಿ. ಕುಳಿತು ಉಣ್ಣುವವನಿಗೆ ಕುಡಿಕೆ ಹೊನ್ನ ಸಾಲದು. ಈ ಒಂದು ಗಾದೆ ಮಾತಿದೆ, ನಿಮಗೆಲ್ಲರಿಗೂ ಗೊತ್ತಿದೆ. ಬಟ್ ಇದರ ಒಂದು ಅರ್ಥ ಸ್ವಾರಸ್ಯ ಏನು, ಅರ್ಥವೇನು ಅಂದರೆ ಕುಳಿತು ಉಣ್ಣವನಿಗೆ ಎಷ್ಟಿದ್ರೂ ಸಾಲೋದಿಲ್ಲ. ಈಗ ನೀನು ಕೋಟ್ಯಾಧಿಪತಿ ಇದ್ರೂ ನೀನು ಕುಳಿತನೇ ಉಂತನಂದ್ರೆ ಅದು ನಿನಗೆ ಕೆಲವೊಂದು ದಿವಸ ಅಷ್ಟೇ ಅದು ಆಗತ್ತೆ, ಬಟ್ ಅದು ನಿನಗೆ ಜೀವನ ಪರ್ಯಂತ ಸಾಲೋದಿಲ್ಲ. ಎಷ್ಟೇ ಇದ್ರೂ ಕುಳಿತು ಉಣ್ಣವನಿಗೆ ಎಷ್ಟು ಹೊನ್ನ ಇದ್ದರೂ ಸಾಲೋದಿಲ್ಲ ಅಂತ ಬರಿಬೇಕು. ಅರ್ಥ ಆಯ್ತಾ? ನೆಕ್ಸ್ಟ್ ದೇಶ ಸುತ್ತು ಕೋಶ ಓದು. ನೋಡಿ, ದೇಶ ಸುತ್ತು, ಕೆಲವೊಂದು ಜನ ದೇಶವನ್ನು ಸುತ್ತಿ ನಾಲೆಜ್ ತಗೊಳ್ತಾರೆ. ಬಟ್ ಕೆಲವೊಂದು ಜನ ಕೋಶವನ್ನು ಓದಿ ದೇಶವನ್ನು ಸುತ್ತಾರೆ. ಕೋಶವನ್ನು ಅಂದರೆ ಈಗ ಫಾರ್ ಎಕ್ಸಾಂಪಲ್ ಇದು ಒಂದು ವರ್ಲ್ಡ್ ಮ್ಯಾಪ್ ಇದೆ. ಓಕೆ, ಇದು ಏಷ್ಯಾ, ಇಲ್ಲಿ ಆಫ್ರಿಕಾ, ಯುರೋಪ್, ಆಮೇಲೆ ಉತ್ತರ ಅಮೇರಿಕಾ, ಆಮೇಲೆ ದಕ್ಷಿಣ ಅಮೇರಿಕಾ, ಆಸ್ಟ್ರೇಲಿಯಾ, ಈ ರೀತಿ ಇದೆ. ಕೆಲವೊಂದು ಜನ ತಿರುಗಾಡಿ ಹೇಳಿದ್ರೆ ಕೆಲವೊಂದು ಜನ ಕೋಶವನ್ನು ಓದಿಕೊಂಡೆ ಆಯಾ ಸ್ಥಳದ ಒಂದು ಏನಪ್ಪ ಮಹತ್ವ ಏನು ಅಥವಾ ಯಾವ ಸ್ಥಳ ಏನಿದೆ ಅಂದರೆ ಅದರ ಬಗ್ಗೆ ಒಂದು ಡಿಟೇಲ್ ಆದ ಮಾಹಿತಿಯನ್ನು ಕೊಡ್ತಾರೆ. ಹೌದಾ? ಅಂದರೆ ಪುಸ್ತಕದಲ್ಲಿನೇ ದೇಶವನ್ನು ಸುತ್ತುವಂಥ ಜನಾಂಗ ಅಂದರೆ ಏನಪ್ಪ ಅಂದರೆ ಅಷ್ಟು ಒಂದು ನಾಲೆಜನ್ನು ಪಡೆದುಕೊಂಡಿರ್ತಾರೆ ಅವರು. ಅರ್ಥ ಆಯ್ತಾ? ದೇಶ ಸುತ್ತು ಕೋಶ ಓದು ಅಂದರೆ ನೀವು ಈ ಕಡೆ ದೇಶವನ್ನು ಸುತ್ತಬೇಕು, ಕೋಶವನ್ನು ಓದಬೇಕು. ಹೌದಾ? ನೀವು ಎಷ್ಟು ಕೋಶ, ಈಗ ನಾರ್ಮಲಾಗಿ ನಾವು ಭೂಗೋಳವನ್ನು ಓದಿರ್ತೀವಿ. ಓಕೆ, ಆ ಒಂದು ಈಗ ಫಾರ್ ಎಕ್ಸಾಂಪಲು ಆಸ್ಟ್ರೇಲಿಯಾ ಇದೆ ಇಲ್ಲಿ. ಈ ನಾವು ಆಸ್ಟ್ರೇಲಿಯಾ ಯಾವ ರೀತಿ ಇದೆ ಅಂತಲೇ ಗೊತ್ತಿಲ್ಲ, ಬಟ್ ಅದನ್ನು ನಮ್ಮ ಕೋಶದ ಒಂದು ಪುಸ್ತಕದ ಮುಖಾಂತರ ಆ ಇಡೀ ಒಂದು ಖಂಡ ಅಥವಾ ಒಂದು ಇಡೀ ಒಂದು ದೇಶದ ಬಗ್ಗೆ ತಿಳಿದುಕೊಳ್ತೀವಿ. ಅಲ್ಲಿ ಏನೇನಿದೆ, ಯಾವ ಗಣಿಗಳಿದ್ದಾವೆ, ಯಾವ ಕೈಗಾರಿಕೆಗಳಿದ್ದಾವೆ, ಯಾವ ರೀತಿ ಜನಾಂಗ ಇದೆ, ಯಾವ ರೀತಿ ಪ್ರಾಣಿಗಳು ನೋಡಲಿಕ್ಕೆ ಸಿಗ್ತಾವ, ಭೂಮಿ ಹೇಗಿದೆ, ಮಣ್ಣು ಹೇಗಿದೆ. ಸೊ ಈ ರೀತಿ ನಾವೆಲ್ಲ ಒಂದು ಮಾಹಿತಿಯನ್ನು ಪಡೆದುಕೊಳ್ತೀವಿ. ಸೊ ಈ ರೀತಿ ನೀವು ಪ್ರತಿಯೊಂದು ಗಾದೆಯ ಮಾತನ್ನು ನಿಮ್ಮ ಅರ್ಥ ಸ್ವಾರಸ್ಯವನ್ನು ತಿಳಿಸ್ಬೇಕಾಗತ್ತೆ. ನೆಕ್ಸ್ಟ್ ನುಡಿಗಟ್ಟುಗಳ ಅರ್ಥ. ಈಗ ನುಡಿಗಟ್ಟುಗಳು, ಮೊರೆ ಹೋಗೋದು ಬರೀಬೇಕು. ಅಂದರೆ ಮೊರೆ ಹೋಗಂದ್ರೇನು ಅಂದರೆ ಒಬ್ಬರಿಗೆ ಮೊರೆ ಹೋಗೋದು. ಈಗ ಕಾಲಿಗೆ ಬುದ್ಧಿ ಹೇಳು ಅಂದ್ರೇನು ಓಡಿ ಹೋಗು. ಅಂದರೆ ಕಷ್ಟ ಬಂದಾಗ ಕಾಲಿಗೆ ಬುದ್ಧಿ ಹೇಳಿಬಿಡೋದು. ಅಂದರೆ ಕಾಲಿಗೆ ಬುದ್ಧಿ ಹೇಳೋದಂದರೆ ಓಡಿ ಹೋಗುವುದು ಅಂತ ಅರ್ಥ ಆಗತ್ತೆ. ನೆಕ್ಸ್ಟ್ ಕೆಳಗಿನ ಪ್ರಶ್ನೆಗಳಿಗೆ ಒಂದೊಂದು ವಾಕ್ಯದಲ್ಲಿ ಉತ್ತರಿಸಿರಿ. ಈಗ ನೋಡಿ, ಕನ್ನಡದ ಮೊದಲ ಶಾಸನ, ಹಲ್ಮಿಡಿ ಶಾಸನ, ಹರಿಹರನು ಬರೆಯದ ಕಾವ್ಯದ ಹೆಸರೇನು, ಆಮೇಲೆ ಅಕ್ಕ ಮಾದೇವಿ ಅಂಕಿತನಾಮ, ಆಮೇಲೆ ದ ರಾ ಬೇಂದ್ರೆ ಅವರ ಯಾವ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ಬಂದಿದೆ, 4 ತಂತಿ. ನೀವು ಈ ರೀತಿ ಬರೀಬೇಕು. 4 ತಂತಿ ಕೃತಿಗೆ ಜ್ಞಾನಪೀಠ ಪ್ರಶಸ್ತಿ ದೊರಕಿದೆ. ಆಮೇಲೆ ತತ್ಸಮ ತದ್ಭವ, ವಿದ್ಯೆ ಬಿಜ್ಜೆ ತ್ಯಾಗ, ಆಮೇಲೆ ಬ್ರಹ್ಮ ಯಾತ್ರೆ ಸಹಸ್ರ, ಇವೆಲ್ಲ ಬರೀಬೇಕು. ಆಮೇಲೆ ಬಿಡಿಸಿ ಬರೆಯಿರಿ ಈ ಶಬ್ದಗಳ. ನೋಡಿ, ಕೆಂಡಗನ್ನು, ಶಿವವಾಸ, ಮುಂಬಾಗಿಲು. ಆಮೇಲೆ ಕೆಳಗಿನವುಗಳಲ್ಲಿ ಅರ್ಥವನ್ನು ಬರೀಬೇಕು ನಾವು. ಸಂಕುಲ, ರವ, ಕಡಲು, ವದನ. ಈಗ ನೋಡಿ, ಕಡಲು ಅಂದ್ರೇನು ಸಮುದ್ರ, ಸಾಗರ. ಆಮೇಲೆ ವಿರುದ್ಧಾರ್ಥಕ ಪದಗಳು, ಉನ್ನತಿ, ಪುರಾತನ, ಉತ್ಸಾಹ. ಏನು ಮಾಡೋದು ನೀವು ಜಸ್ಟ್ ಇದು ಉತ್ಸಾಹ ಅಂತ ಇರುತ್ತೆ, ಉತ್ಸಾಹ ಅಂತ ಬರೆದು ಈ ರೀತಿ ಚಿಹ್ನೆಯನ್ನು ಮಾಡಿ ನಿರುತ್ಸಾಹ.
ಆಮೇಲೆ ವೀರ, ಹೇಳಿ. ಓಕೆ, ಈ ರೀತಿ ನೀವು ಬರಿಬೇಕು. ಅರ್ಥ ಆಯ್ತಾ? ಇದಿಷ್ಟು ಒಂದು ಕಡ್ಡಾಯ ಕನ್ನಡ ಭಾಷೆ ಪರೀಕ್ಷೆ ಇರುತ್ತೆ. ಮೇನ್ಲಿ ಮುಂಬರುವ ಎಲ್ಲ KPSC ಎಕ್ಸಾಮ್ಗಳಿಗೆ ಇದು ಉಪಯುಕ್ತ ಆಗುತ್ತೆ. ಈ ಒಂದು ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಕಾಮೆಂಟ್ ಮಾಡಿ ಮತ್ತು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.